ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಕಿವಿಯ ಹಿಂದೆ ಈ ತಿಲಕ ಹಚ್ಚಿ ನೋಡಿ, ಜನ ವಶೀಕರಣ ಆಗುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ನಿಮ್ಮ ಜೀವನದಲ್ಲಿ ಸಾಲ ಇರಬಾರ್ದು, ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ, ಹಾಗೇನೇ ಜೀವನದಲ್ಲಿ ಇನ್ನೊಬ್ರು ಮುಂದೆ ಸಾಲಕ್ಕಾಗಿ ಕೈ ಚಾಚಬಾರದು ಅಂತಾದ್ರೆ, ಜೊತೆಗೆ ಜೀವನದಲ್ಲಿ ನೀವು ಕೈ ಹಾಕುವಂತಹ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗಬೇಕು ಅಂತಂದ್ರೆ, ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದಂತಹ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಇಂದೇ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಪೂಜೆಗೆ ಅಥವಾ ಯಾವುದೇ ಧಾರ್ಮಿಕ ಕಾರ್ಯಗಳಿಗೆ ಕುಳಿತುಕೊಳ್ಳುವಾಗ ತಲೆಗೆ ಬಟ್ಟೆ ಹಾಕೋದ್ರಿಂದ ರಾಹುವಿನ ನೇರ ಪರಿಣಾಮ ಉಂಟಾಗೋದಿಲ್ಲ. ಅಷ್ಟೇ ಅಲ್ಲ, ಇದರಿಂದ ಗುರುವಿನ ಪ್ರಭಾವ ಹೆಚ್ಚಾಗುತ್ತೆ. ಅಲ್ಲದೆ ಮಂತ್ರ ಪೂಜೆಯ ನೇರ ಪರಿಣಾಮ ನಿಮಗೆ ಸಿಗುತ್ತೆ. ತಲೆಗೆ ಬಟ್ಟೆ ಹಾಕದೇ ಇದ್ರೆ ರಾಹು ತಲೆ ಮೇಲೆ ಬಂದು ಕೂತ್ಕೋತಾನೆ. ಇದರಿಂದಾಗಿ ಪೂಜೆಯಲ್ಲಿ ನೀವು ಸಂಪೂರ್ಣವಾಗಿ ಮನಸ್ಸು ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟೇ ಅಲ್ಲ, ನಿಮ್ಮ ಪೂಜೆಯ ಸಂಪೂರ್ಣ ಫಲ ಪುಣ್ಯ ನಿಮಗೆ ಸಿಗೋದಿಲ್ಲ. ಅಲ್ಲದೆ ಪೂಜೆ ಕೂಡ ಸಫಲವಾಗೋದಿಲ್ಲ. ಹಾಗಾಗಿ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ರಾಹುವಿನ ಪ್ರಭಾವ ಹೆಚ್ಚಿದ್ರೆ ಅಥವಾ ರಾಹುವಿನ ದೋಷ ಕಾಣಿಸೋದಕ್ಕೆ ಶುರು ಮಾಡಿದ್ರೆ, ಅಂಥ ಸಂದರ್ಭದಲ್ಲಿ ಯಾವುದೇ ಕಾರ್ಯವನ್ನ ಮಾಡುವಾಗ ತಲೆಯನ್ನ ಸಂಪೂರ್ಣವಾಗಿ ಬಟ್ಟೆಯಿಂದ ಕವರ್ ಮಾಡಿ ಕಾರ್ಯಗಳನ್ನ ಮಾಡಿ. ಇದರಿಂದ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತೆ. ಜೊತೆಗೆ ನಕಾರಾತ್ಮಕ ಯೋಚನೆ ಕೂಡ ಬರೋದಕ್ಕೆ ಸಾಧ್ಯವಿರೋದಿಲ್ಲ. ನಿಮ್ಮ ಕೆಲಸಗಳೆಲ್ಲ ಉತ್ತಮ ರೀತಿಯಲ್ಲಿ ನಡೆಯುತ್ತೆ. ತಲೆಗೆ ಬಟ್ಟೆಯನ್ನ ಕವರ್ ಮಾಡುವಂತಹ ಆ ಸಂಪ್ರದಾಯ ಬಂದಿರೋದೇ ರಾಹುವಿನ ಪರಿಣಾಮವನ್ನ ಕಡಿಮೆ ಮಾಡೋದಕ್ಕೆ. ಹಾಗಾಗಿ ಈ ವಿಧಾನವನ್ನ ಪಾಲಿಸೋದನ್ನ ಮರಿಬೇಡಿ. ಹಾಗೇನೇ ವೀಕ್ಷಕರೇ, ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಇದಿಷ್ಟು ತಿಳ್ಕೊಂಡ್ರಿ ಅಲ್ವಾ? ಬನ್ನಿ ಇವತ್ತಿನ ವಿಷಯದ ಬಗ್ಗೆ ಮಾತಾಡೋಣ. ಈಗಾಗಲೇ ನಾವು ನಿಮ್ಗೆ ಹೇಳಿರೋ ಹಾಗೆ ಇವತ್ತು ನಾವು ಒಂದು ತಿಲಕದ ಕುರಿತು ಹೇಳ್ತಾ ಇದ್ದೀವಿ. ಈ ತಿಲಕವನ್ನ ಕಿವಿಯ ಹಿಂದೆ ಹಚ್ಚಿದ್ರೆ ನಿಮ್ಮತ್ತ ಇಲ್ಲಿಯವರೆಗೆ ಯಾರು ಆಕರ್ಷಿತರಾಗಿಲ್ವೋ ಅವರು ಕೂಡ ಆಕರ್ಷಿತರಾಗ್ತಾರೆ. ಅಷ್ಟೇ ಅಲ್ಲ, ಈ ತಿಲಕ ಹಚ್ಚಿ ನೀವು ಅವರಿಗೆ ಫೋಟೋ ಕಳಿಸಿದ್ರು ಕೂಡ ಅವರು ಆಕರ್ಷಿತರಾಗೋದು ಖಚಿತ. ಅದಕ್ಕೂ ಮುನ್ನ ನೀವು ತಿಳ್ಕೊಳ್ಬೇಕಾದದ್ದೇನು ಗೊತ್ತಾ? ಈ ಪ್ರೀತಿ ಮತ್ತು ಆಕರ್ಷಣೆ ಎರಡು ತದ್ವಿರುದ್ಧವಾಗಿರುವಂಥದ್ದು. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಆಕರ್ಷಣೆ ಇರೋದಿಲ್ಲ, ಕೇವಲ ಪ್ರೀತಿ ಮಾತ್ರ ಇರುತ್ತೆ. ಆದರೆ ಆಕರ್ಷಣೆ ಇರುವಲ್ಲಿ ಖಂಡಿತವಾಗಿಯೂ ಪ್ರೀತಿ ಇರಲ್ಲ. ಒಬ್ಬರತ್ತ ನಾವು ಆಕರ್ಷಿತರಾಗ್ತಿದ್ದೇವೆ ಅಂತಂದ್ರೆ ಅದು ಪ್ರೀತಿ ಅಲ್ಲ. ಪ್ರೀತಿ ಅಂತ ಅಂದುಕೊಳ್ಳುವ ತಪ್ಪು ಕೂಡ ಮಾಡಬೇಡಿ. ಆದರೆ ಈ ಕಲಿಯುಗದಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ಜನರು ಆಕರ್ಷಣೆಯನ್ನೇ ಇಷ್ಟಪಡ್ತಾರೆ. ಹಾಗಾಗಿ ಅದಕ್ಕೆ ತಕ್ಕಂತೆ ನಾವು ಕೂಡ ಪರಿಹಾರಗಳನ್ನ ಹೇಳಬೇಕಾಗಿ ಬರುತ್ತೆ. ಬನ್ನಿ ಇವಾಗ ಯಾವ ತಿಲಕವನ್ನ ಕಿವಿಯ ಹಿಂದೆ ಹಚ್ಚಬೇಕು ಅನ್ನೋದನ್ನ ಹೇಳ್ತೀವಿ. ಇದನ್ನ ಕಿವಿಯ ಹಿಂದೆ ಹಚ್ಚಿ ಯಾವುದೇ ವ್ಯಕ್ತಿಯ ಮುಂದೆ ಹೋಗಿ ನಿಂತರೆ ಆ ವ್ಯಕ್ತಿ ನಿಮ್ಮತ್ತ ಆಕರ್ಷಿತರಾಗೋದು ಖಚಿತ. ಆದರೆ ಈ ಉಪಾಯವನ್ನ ನೀವು ಯಾವುದೇ ರೀತಿಯ ಕೆಟ್ಟ ಕಾರ್ಯಗಳಿಗಾಗಿ ಬಳಕೆ ಮಾಡಬಾರದು. ಒಂದು ವೇಳೆ ನಿಮಗೆ ತುಂಬಾನೇ ಅಗತ್ಯ ಇದ್ರೆ, ಯಾರನ್ನಾದ್ರೂ ನಿಜವಾಗಿಯೂ ಆಕರ್ಷಿಸಲು ಬಯಸಿದ್ರೆ ಅಥವಾ ನಿಮ್ಮ ಸಂಬಂಧ ಮುರಿದು ಬೀಳ್ತಾ ಇದ್ದು ಅದನ್ನ ಸರಿದಾರಿಗೆ ತರಬೇಕು ಅಂತ ಬಯಸಿದ್ರೆ ಖಂಡಿತವಾಗಿಯೂ ನೀವು ಉಪಾಯವನ್ನ ಮಾಡಿ ನೋಡಬಹುದು.
ಒಂದು ವೇಳೆ ನೀವೀಗಾಗಲೇ ಮದುವೆಯಾಗಿರೋರನ್ನ ಆಕರ್ಷಿಸೋದಕ್ಕೆ ಬಯಸಿದ್ರೆ ಅಥವಾ ನಿಮ್ಮ ದುರಾಸೆಯನ್ನು ತೀರಿಸಿಕೊಳ್ಳೋದಕ್ಕೆ ಯಾರನ್ನೇ ಒಲಿಸ್ಕೊಳ್ಳೋದಕ್ಕೆ ಬಯಸಿ ನೀವು ಈ ಉಪಾಯವನ್ನು ಮಾಡಿದ್ದೇ ಆದರೆ ನೀವು ಶೀಘ್ರದಲ್ಲೇ ದೊಡ್ಡದಾದ ಸಮಸ್ಯೆಗೆ ಸಿಕ್ಕಾಕೊಳ್ತೀರಿ. ಹಾಗಾಗಿಯೇ ಹೇಳ್ತಾ ಇದ್ದೀವಿ, ದಯವಿಟ್ಟು ಈ ಉಪಾಯವನ್ನು ಕೆಟ್ಟ ಉದ್ದೇಶದಿಂದ ಬಳಕೆ ಮಾಡಬೇಡಿ. ಹಾಗಿದ್ರೆ ಈ ಉಪಾಯ ಯಾವುದು ಅನ್ನೋದನ್ನು ನೋಡೋಣ ಬನ್ನಿ. ಈ ತಿಲಕವನ್ನು ತಯಾರಿಸೋದಕ್ಕೆ ನಿಮಗೆ ಬೇಕಾಗಿರೋದೇನು ಅಂತಂದ್ರೆ, ಮೊದಲಿಗೆ ತುಳಸಿಯ ಬೀಜ, ನೆಲ್ಲಿಕಾಯಿ ರಸ, ಅರಿಶಿನ, ಕಪ್ಪು ಅರಿಶಿನ ಪುಡಿ, ಇದರ ಜೊತೆಗೆ ಸ್ವಲ್ಪ ಚಂದನ ಕೂಡ ಬೇಕು. ಈ ಎಲ್ಲ ಸಾಮಗ್ರಿಗಳನ್ನು ನೀವು ಜೊತೆಯಾಗಿ ಬೆರೆಸ್ಕೊಳ್ಬೇಕು. ಇದನ್ನು ನೀವು ಶನಿವಾರ ಮಾಡಬೇಕು, ಅದು ಕೂಡ ಸಂಜೆಯ ಸಮಯದಲ್ಲಿ ಸೂರ್ಯ ಮುಳುಗಿದ ನಂತರ ಈ ಕೆಲಸವನ್ನು ಮಾಡಬೇಕಾಗುತ್ತೆ. ಶನಿವಾರ ಸಂಜೆ ಒಂದು ತಟ್ಟೆಯಲ್ಲಿ ಈಗಾಗಲೇ ತಿಳಿಸಿದ ಎಲ್ಲ ವಸ್ತುಗಳನ್ನು ಹಾಕಿ ಪೇಸ್ಟ್ ತಯಾರಿಸಿ. ಈಗ ಅದಕ್ಕೆ 11 ಬಿಂದು ನೀರು ಹಾಕಿ. ಬೇಕಾದಲ್ಲಿ ಗಂಗಾಜಲವನ್ನು ಕೂಡ ನೀವು ಬೆರೆಸಬಹುದು. ನೀವು ಮಾರ್ಕೆಟ್ನಲ್ಲಿ ಸಿಗುವಂತಹ ಡ್ರಾಪರ್ ಬಳಸಿ ಕೂಡ 11 ಬಿಂದು ನೀರನ್ನು ಹಾಕಬಹುದು. ಆದರೆ ಲೆಕ್ಕ ಸರಿಯಾಗಿರಲಿ. ಈ 11 ಬಿಂದು ನೀರನ್ನು ಆ ತಟ್ಟೆಗೆ ಹಾಕುವಾಗ 11 ಸಲ ನೀವು ಗಮ್ ಎನ್ನುವ ಮಂತ್ರವನ್ನು ಜಪಿಸಬೇಕು. ಹೌದು, ಒಂದು ಬಾರಿ 1 ಬಿಂದು ನೀರು ಹಾಕುವಾಗ ಗಮ್ ಅಂತ ಹೇಳಿ, ಇನ್ನೊಂದು ಬಾರಿ ಹಾಕುವಾಗ ಇನ್ನೊಂದು ಸಲ, ಹೀಗೆ 11 ಬಾರಿ ಗಮ್ ಮಂತ್ರವನ್ನು ಜಪಿಸಬೇಕು. ನಂತರ ನಿಮ್ಮ ಉಂಗುರ ಬೆರಳಿನ ಸಹಾಯದಿಂದ ಆ ಪೇಸ್ಟನ್ನು ಮಿಕ್ಸ್ ಮಾಡಿ ಬಳಿಕ ಅದನ್ನು ದೇವರ ಕೋಣೆಯಲ್ಲಿ ದೇವರ ಮುಂದೆ ರಾತ್ರಿ ಪೂರ್ತಿ ಹಾಗೆ ಬಿಡಿ. ಮಾರನೇ ದಿನ ಅಂದರೆ ಭಾನುವಾರದಂದು ನೀವು ಈ ತಟ್ಟೆಯನ್ನು ಸೂರ್ಯದೇವನ ಮುಂದೆ ಹಿಡಿದು ಸೂರ್ಯರಶ್ಮಿ ಅದರ ಮೇಲೆ ಬೀಳುವಂತೆ ಮಾಡಬೇಕು. ನಂತರ ಆ ತಿಲಕವನ್ನು ಒಂದು ಗಾಜಿನ ಡಬ್ಬಿಯಲ್ಲಿ ಹಾಕಿಡಿ. ಇವಾಗ ನೀವು ಯಾವುದೇ ಶುಭ ಕಾರ್ಯವನ್ನು ಮಾಡೋದಕ್ಕೆ ಹೋಗೋದಿದ್ರೆ, ಯಾರನ್ನಾದರೂ ಇಂಪ್ರೆಸ್ ಮಾಡೋದಿದ್ರೆ, ಯಾರನ್ನಾದರೂ ನಿಮ್ಮತ್ತ ಸೆಳೆಯೋದಕ್ಕೆ ಬಯಸಿದ್ರೆ ಅಥವಾ ಉತ್ತಮ ಕೆಲಸ ಸಿಗಬೇಕು ಅಂತ ಅನ್ಕೊಂಡ್ರೆ, ಇಂಟರ್ವ್ಯೂಗೆ ಹೋಗೋದಕ್ಕೆ ತಯಾರಿ ನಡೆಸಿದ್ರೆ, ಸೆಮಿನಾರ್ ಕೊಡೋದಕ್ಕೆ ಹೋಗೋದಾದ್ರೆ, ಅಂತಹ ಸಂದರ್ಭದಲ್ಲಿ ಈ ತಿಲಕವನ್ನು ನಿಮ್ಮ ಎಡಕಿವಿಯ ಹಿಂಭಾಗದಲ್ಲಿ ಹಚ್ಕೊಳ್ಬೇಕು. ಇದರಿಂದ ಖಚಿತವಾಗಿ ನೀವು ಅಂದುಕೊಂಡ ಎಲ್ಲ ಕಾರ್ಯದಲ್ಲೂ ಯಶಸ್ಸು ಸಿಗುತ್ತೆ. ಅಷ್ಟೇ ಅಲ್ಲ, ನಿಮ್ಮತ್ತ ಆ ವ್ಯಕ್ತಿ ಕೂಡ ಖಂಡಿತವಾಗಿಯೂ ಆಕರ್ಷಿತರಾಗ್ತಾರೆ. ನೋಡ್ತಾ ಇರಿ. ಆದರೆ ನೆನಪಿಡಿ, ತಪ್ಪು ಕೆಲಸಕ್ಕಾಗಿ ಮಾತ್ರ ಈ ತಿಲಕವನ್ನು ಉಪಯೋಗ ಮಾಡಬೇಡಿ. ಉತ್ತಮ ಕೆಲಸಕ್ಕಾಗಿ ನೀವಿದನ್ನು ಮಾಡಿದ್ರೆ ಆ ದೇವರು ಕೂಡ ನಿಮಗೆ ಸಾಥ್ ಕೊಡ್ತಾರೆ. ಇಲ್ಲವಾದಲ್ಲಿ ನೀವೇ ತೊಂದರೆಗೊಳಗಾಗಬೇಕಾಗುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ? ಕಿವಿಯ ಹಿಂದೆ ಈ ತಿಲಕ ಹಚ್ಚಿ ನೋಡಿ, ಜನ ವಶೀಕರಣ ಆಗತ್ತೆ ಅನ್ನೋ ಮಾಹಿತಿ ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.